ಖಂಡಿತ ನೀವು ಹಂಚಿಕೊಂಡ ಕಥೆಯನ್ನು ಯಾವುದೇ ಬದಲಾವಣೆಯಿಲ್ಲದೆ ಇಲ್ಲಿ ನೀಡಿದ್ದೇನೆ. ಕರ್ನಾಟಕದ ಒಂದು ಸುಂದರ ಹಳ್ಳಿ, ಹಸಿರು ಹೊಲಗಳು, ತಂಪಾದ ಗಾಳಿ ಮತ್ತು ಸರಳ ಜೀವನ. ಈ ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ಬುದ್ಧಿವಂತನಾಗಿದ್ದರೂ ಅವನ ಮನಸ್ಸಿನಲ್ಲಿ ಸದಾ ಒಂದು ಕಳವಳ ಇತ್ತು. ಅವನ ಸಮಸ್ಯೆ ಹೊರಗೆ ಕಾಣಿಸದಿದ್ದರೂ ಒಳಗೆ ತುಂಬಾ ದೊಡ್ಡದು. ಅವನು ತನ್ನ ಹಳೆಯ ತಪ್ಪುಗಳನ್ನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಒಮ್ಮೆ ಶಾಲೆಯಲ್ಲಿ ಅವನು ಶಿಕ್ಷಕರ ಮುಂದೆ ತಪ್ಪಾಗಿ ಉತ್ತರ ಕೊಟ್ಟನು. ಎಲ್ಲರೂ ನಕ್ಕರು. ಆ ದಿನದಿಂದ ಅವನು ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂಬ ಭಾವನೆಗೆ ಒಳಗಾದನು. ಮತ್ತೊಮ್ಮೆ ತನ್ನ ಸ್ನೇಹಿತನಿಗೆ ಕೋಪದಲ್ಲಿ ಕೆಟ್ಟ ಮಾತು ಹೇಳಿದ್ದನು. ನಂತರ ಕ್ಷಮೆ ಕೇಳಿದರೂ ಆ ತಪ್ಪಿನ ನೆನಪು ಅವನನ್ನು ಬಿಡಲಿಲ್ಲ. ಅವನು ಯಾವಾಗಲೂ ತನ್ನನ್ನು ತಾನೇ ದೂಷಿಸುತ್ತಿದ್ದ. ನಾನು ಯಾವಾಗಲೂ ತಪ್ಪು ಮಾಡುತ್ತೇನೆ, ನಾನು ಒಳ್ಳೆಯವನಲ್ಲ. ಈ ಯೋಚನೆಗಳು ಅವನ ಮನಸ್ಸನ್ನು ನಿಧಾನವಾಗಿ ದುರ್ಬಲ ಮಾಡುತ್ತಿದ್ದವು. ಭೂತಕಾಲದ ನೆರಳು ಅರುಣ್ ಜೀವನದಲ್ಲಿ ಏನೇ ನಡೆದರೂ ಅವನು ಅದನ್ನು ತನ್ನ ಹಳೆಯ ತಪ್ಪುಗಳೊಂದಿಗೆ ಹೋಲಿಸುತ್ತಿದ್ದ. ಹೊಸ ಅವಕಾಶಗಳು ಬಂದಾಗ ಅವನು ಹೆದರುತ್ತಿದ್ದ. ಮತ್ತೆ ತಪ್ಪಾದರೆ ಅವನ ತಂದೆ ತಾಯಿ ಅವನನ್ನು ಪ್ರೋತ್ಸಾಹಿಸುತ್ತಿದ್ದರು. ಅರುಣ್ ಮುಂದೆ ನೋಡು ಎಂದು ತಂದೆ ಹೇಳುತ್ತಿದ್ದರು. ಆದರೆ ಅರುಣ್ಗೆ ಅದು ಸುಲಭವಾಗಿರಲಿಲ್ಲ. ಅವನ ಮನಸ್ಸು ಒಂದು ಜೈಲಿನಂತಾಗಿತ್ತು. ಅಲ್ಲಿ ಅವನ ಭೂತಕಾಲವೇ ಅವನನ್ನು ಬಂಧಿಸಿತ್ತು. ಜ್ಞಾನಿಯ ಆಗಮನ. ಒಂದು ದಿನ ಹಳ್ಳಿಗೆ ಒಬ್ಬ ಜ್ಞಾನಿ ಬಂದರು. ಜನರು ಹೇಳುತ್ತಿದ್ದರು ಅವರು ಜೀವನದ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತಾರೆ. ಅರುಣ್ಗೆ ಆಶೆಯೊಂದು ಮೂಡಿತು. ಅವನು ಜ್ಞಾನಿಯ ಬಳಿಗೆ ಹೋಗಿ ಕೇಳಿದನು, ಸ್ವಾಮಿ, ನಾನು ನನ್ನ ಭೂತಕಾಲವನ್ನು ಮರೆಯಲು ಆಗುತ್ತಿಲ್ಲ. ಅದು ನನ್ನನ್ನು ಕಾಡುತ್ತಿದೆ. ನಾನು ಏನು ಮಾಡಬೇಕು? ಜ್ಞಾನಿ ಅವನ ಕಣ್ಣುಗಳಲ್ಲಿ ನೋಡಿದರು. ಅವರು ಅರುಣ್ನ ನೋವನ್ನು ಅರ್ಥಮಾಡಿಕೊಂಡರು. ಅವರು ಯಾವುದೇ ಉಪದೇಶ ನೀಡಲಿಲ್ಲ. ಅವರು ಕೇವಲ ಒಂದು ಚೀಲ ಕೊಟ್ಟರು. ಕಲ್ಲುಗಳ ಚೀಲ. ಆ ಚೀಲ ತುಂಬಾ ಭಾರವಾಗಿತ್ತು. ಅದರೊಳಗೆ ಹಲವಾರು ಕಲ್ಲುಗಳು ಇವೆ. ಈ ಚೀಲವನ್ನು ಇಡೀ ದಿನ ಹೊತ್ತುಕೊಂಡು ಹೋಗು ಎಂದು ಜ್ಞಾನಿ ಹೇಳಿದರು. ಅರುಣ್ ಅದನ್ನು ಹೊತ್ತುಕೊಂಡು ಹೊರಟನು. ಮೊದಲು ಅವನಿಗೆ ಅದು ಸುಲಭವೆಂದು ತೋಚಿತು. ಆದರೆ ಸಮಯ ಕಳೆದಂತೆ ಚೀಲ ತುಂಬಾ ಭಾರವಾಗತೊಡಗಿತು. ಅವನ ಭುಜಗಳು ನೋವು ಅನುಭವಿಸಿದವು. ಅವನ ಹೆಜ್ಜೆಗಳು ನಿಧಾನವಾದವು. ಅವನು ಓಡಲು ಸಾಧ್ಯವಾಗಲಿಲ್ಲ. ಅವನು ನಗಲು ಸಾಧ್ಯವಾಗಲಿಲ್ಲ. ಅವನು ಕೇವಲ ಚೀಲದ ಭಾರವನ್ನು ಮಾತ್ರ ಅನುಭವಿಸುತ್ತಿದ್ದ. ಸತ್ಯದ ಅರಿವು. ಸಂಜೆಗೆ ಅರುಣ್ ಜಾನಿಯ ಬಳಿ ಹಿಂತಿರುಗಿದನು. ಸ್ವಾಮಿ, ಇದು ತುಂಬಾ ಕಷ್ಟ. ನಾನು ಇದನ್ನು ಹೊತ್ತುಕೊಳ್ಳಲಾಗುವುದಿಲ್ಲ ಎಂದು ಅರುಣ್ ಹೇಳಿದನು. ಜ್ಞಾನಿ ಶಾಂತವಾಗಿ ಕೇಳಿದರು. ಆ ಚೀಲದಲ್ಲಿ ಏನೂ ಇದೆ? ಕಲ್ಲುಗಳು ಎಂದು ಅರುಣ್ ಉತ್ತರಿಸಿದನು. ಜ್ಞಾನಿ ಹೇಳಿದರು, ಪ್ರತಿ ಕಲ್ಲು ನಿನ್ನ ಒಂದು ತಪ್ಪು. ನೀನು ಇಡೀ ದಿನ ಇದನ್ನು ಹೊತ್ತುಕೊಂಡು ಹೋದೆಯಲ್ಲ. ಅದೇ ರೀತಿ ನೀನು ಪ್ರತಿದಿನ ನಿನ್ನ ಭೂತಕಾಲವನ್ನು ಹೊತ್ತುಕೊಂಡು ಹೋಗುತ್ತಿದ್ದೀಯ. ಅರುಣ್ ಕಣ್ಣೀರಿನಿಂದ ನಿಂತನು. ಬಿಡುವ ಶಕ್ತಿ. ಜ್ಞಾನಿ ಕೇಳಿದರು, ನಿನ್ನ ಜೀವನದಲ್ಲಿ ಈ ಭಾರ ಬೇಕೇ? ಅರುಣ್ ತಲೆಯಾಡಿಸಿದನು. ಬೇಡ. ಹಾಗಾದರೆ ಬಿಡು. ಅದು ಒಂದು ಸರಳ ಮಾತು. ಆದರೆ ಅರುಣ್ಗೆ ಅದು ಜೀವನ ಬದಲಿಸುವ ಮಾತಾಗಿತ್ತು. ಅವನು ನಿಧಾನವಾಗಿ ಚೀಲವನ್ನು ಕೆಳಗೆ ಇಟ್ಟನು. ಆ ಕ್ಷಣದಲ್ಲಿ ಅವನಿಗೆ ಹಗುರವಾದ ಅನುಭವವಾಯಿತು. ಅವನ ಹೃದಯದಲ್ಲಿ ಒಂದು ಹೊಸ ಶಾಂತಿ ಮೂಡಿತು. ಹೊಸ ಆರಂಭ. ಆ ದಿನದಿಂದ ಅರುಣ್ ತನ್ನ ಜೀವನವನ್ನು ಬದಲಾಯಿಸಲು ಆರಂಭಿಸಿದನು. ಅವನು ತನ್ನ ತಪ್ಪುಗಳಿಂದ ಕಲಿಯುತ್ತಾನೆ, ಆದರೆ ಅವನ್ನು ತನ್ನ ಮೇಲೆ ಹೊರೆ ಮಾಡಿಕೊಳ್ಳುವುದಿಲ್ಲ. ಯಾವಾಗಲಾದರೂ ಹಳೆಯ ನೆನಪುಗಳು ಬಂದರೆ ಅವನು ಹೇಳುತ್ತಾನೆ, ಅದು ನನ್ನ ಪಾಠ, ನನ್ನ ಭಾರ ಅಲ್ಲ. ಅವನು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದನು. ಅವನು ಮತ್ತೆ ನಗಲು ಆರಂಭಿಸಿದನು. ಜೀವನದ ಪಾಠಗಳು. ಕಾಲಕ್ರಮೇಣ ಅರುಣ್ ಹಳ್ಳಿಯಲ್ಲೇ ಒಂದು ಪ್ರೇರಣೆಯ ವ್ಯಕ್ತಿಯಾಗಿ ಮಾರ್ಪಟ್ಟನು. ಜನರು ಅವನನ್ನು ಕೇಳುತ್ತಿದ್ದರು, ನೀನು ಹೇಗೆ ಇಷ್ಟು ಶಾಂತವಾಗಿದ್ದೀಯಾ? ಅವನು ಹೇಳುತ್ತಿದ್ದ, ನಾನು ನನ್ನ ಭೂತಕಾಲವನ್ನು ಬಿಡಲು ಕಲಿತೆ. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್